ನಾಳೆ ಅಂದ್ರೆ ಮೇ 7ನೇ ತಾರೀಕು ಇಡೀ ದೇಶದಲ್ಲಿ ಯುದ್ಧದ ಅಣಕು ಕಾರ್ಯಾಚರಣೆಗೆ ಆದೇಶ ನೀಡಿದ ಬೆನ್ನಲ್ಲೇ ಇವತ್ತು ಮತ್ತೊಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ನಾಳೆ ಮತ್ತು ನಾಡಿದ್ದು ಅಂದ್ರೆ ಮೇ 7 ಮತ್ತು ಮೇ 8ನೇ ತಾರೀಕು ಭಾರತದ ಯುದ್ಧ ವಿಮಾನಗಳು ನಮ್ಮ ಶತ್ರು ರಾಷ್ಟ್ರ ಎನಿಮಿ ಸ್ಟೇಟ್ ನಮ್ಮ ವೈರಿ ಪಾಕಿಸ್ತಾನದ ಗಡಿಯ ಉದ್ದಕ್ಕೂ ಕೂಡ ತಮ್ಮ ಘರ್ಜನೆಯನ್ನ ಮಾಡಲಿವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಾಯುಸೇನೆ ಇವತ್ತು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ನಾಳೆ ಮತ್ತು ನಾಡಿದ್ದು ಮೇ 7 ಮತ್ತು ಮೇ 8ನೇ ತಾರೀಕು ವಾಯುಸೇನೆಯ ಯುದ್ಧ ವಿಮಾನಗಳು ರಾಜಸ್ಥಾನದ ಗಡಿಗುಂಟ ಪಾಕಿಸ್ತಾನದ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಜಸ್ಥಾನದಲ್ಲಿ ಸಾಗಿರುವಂತಹ ಗಡಿ ಉದ್ದಕ್ಕೂ ಕೂಡ ತಮ್ಮ ಘರ್ಜನೆಯನ್ನ ಹಾರಾಟವನ್ನು ನಡೆಸಲಿದೆ. ನಾಳೆ ರಾತ್ರಿ 9:30ಕ್ಕೆ ಯುದ್ಧ ವಿಮಾನಗಳ ಗರ್ಜನೆ ಶುರುವಾಗುತ್ತೆ. ಸುಮಾರು 5:30 ಗಂಟೆ ಯುದ್ಧ ವಿಮಾನಗಳು ಪಾಕಿಸ್ತಾನದ ಗಡಿಯಲ್ಲಿ ತಮ್ಮ ಹಾರಾಟವನ್ನ ನಡೆಸಲಿವೆ. ಹೀಗಾಗಿ ನಾಳೆ ಮತ್ತು ನಾಡಿದ್ದು 2 ದಿನ ಯುದ್ಧ ವಿಮಾನಗಳ ಸಮರಾಭ್ಯಾಸದ ಹಿನ್ನೆಲೆಯಲ್ಲಿ, ಅದು ಕೂಡ ಪಾಕಿಸ್ತಾನದ ಗಡಿ ಉದ್ದಕ್ಕೂ ಸಮರಾಭ್ಯಾಸ ನಡೆಸಲಿರುವ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಯಾವುದೇ ವಿಮಾನಗಳು ಹಾರಾಟವನ್ನು ನಡೆಸುವಂತಿಲ್ಲ ಅಂತೇಳಿ ಸೂಚನೆಯನ್ನು ಕೊಡಲಾಗಿದೆ. ಭಾರತದ ಪ್ರಮುಖ ಯುದ್ಧ ವಿಮಾನಗಳು ರಫೇಲ್ ಯುದ್ಧ ವಿಮಾನ, ಮಿರಾಜ್, ಸುಖೋಯ್ ಯುದ್ಧ ವಿಮಾನಗಳು ನಾಳೆ ತಮ್ಮ ಘರ್ಜನೆಯನ್ನ ಮಾಡಲಿವೆ. ಸುಮಾರು 5:30 ಗಂಟೆ ಡ್ರಿಲ್ ಸಮರಾಭ್ಯಾಸ ಪಾಕಿಸ್ತಾನದ ಗಡಿ ಉದ್ದಕ್ಕೂ 5:30 ಗಂಟೆ ನಾಳೆ ಮತ್ತು ಆಚೆ ನಾಡಿದ್ದು. ವೆರಿ ಇಂಪಾರ್ಟೆಂಟ್ ಡಿಸಿಷನ್. ಒಂದು ಕಡೆ ನಾಳೆ ಇಡೀ ದೇಶದ 244 ಜಿಲ್ಲೆಗಳಲ್ಲಿ ಯುದ್ಧಕ್ಕೆ ಬೇಕಾದಂತಹ ಸಿದ್ಧತೆಗೆ ಸಂಬಂಧಪಟ್ಟ ಹಾಗೆ ಅಣಕು ಕಾರ್ಯಾಚರಣೆ ನಡೆಯುವ ಹೊತ್ತಲ್ಲೇ ನಾಳೆ ರಾತ್ರಿ 9:30ಕ್ಕೆ ಯುದ್ಧ ವಿಮಾನಗಳ ಸಮರಾಭ್ಯಾಸ ನಡೆಯಲಿದೆ. ವಿಶೇಷವಾಗಿ ಸುಖೋಯ್ಯ ರಷ್ಯಾದಿಂದ ಭಾರತದ ವಾಯುಸೇನೆಗೆ ಸೇರ್ಪಡೆಯಾಗಿರುವಂತಹ ಯುದ್ಧ ವಿಮಾನ, ಏರ್ ಟು ಏರ್ ಅಂದ್ರೆ ಆಕಾಶದಲ್ಲೇ ತನ್ನ ಶತ್ರುಗಳನ್ನ ಹಿಮ್ಮೆಟ್ಟಿಸಬಲ್ಲಂತಹ ಯುದ್ಧ ವಿಮಾನ, ಜೊತೆಗೆ ಆಕಾಶದಿಂದಲೇ ಭೂಮಿಯ ಮೇಲೆ ದಾಳಿ ಮಾಡಬಹುದಾದಂತಹ ಯುದ್ಧ ವಿಮಾನ ಸುಖೋಯ್. ಅದರ ಜೊತೆಗೆ ಮಿರಾಜ್ 2000 ಇದು ಡಸಾಲ್ಟ್ ಏವಿಯೇಷನ್ ನಿಂದ ನಾವು ಪರ್ಚೇಸ್ ಮಾಡಿರುವಂತಹ ಯುದ್ಧ ವಿಮಾನ, ಜೊತೆಗೆ 2021ರಲ್ಲಿ ಭಾರತೀಯ ವಾಯುಸೇನೆಗೆ ಸೇರ್ಪಡೆಯಾಗಿರುವಂತಹ ರಫೇಲ್ ಯುದ್ಧ ವಿಮಾನಗಳು ನಾಳೆ ಗರ್ಜನೆಯನ್ನ ಮಾಡಲಿವೆ. ಯಾಕೆ ಇವೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಎಲ್ಲ ಈವೆಂಟ್ಗಳು ಕೂಡ ಸರಣಿ ರೂಪದಲ್ಲಿ ನಡೀತಾ ಇರುವಂತದ್ದು. ಸರಣಿ ರೂಪ, ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್. ಮೇ 2ನೇ ತಾರೀಕು ಉತ್ತರ ಪ್ರದೇಶದ ಶಹಜಾನ್ಪುರ್ನಲ್ಲಿರುವ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ಭಾರತದ ಯುದ್ಧ ವಿಮಾನಗಳು ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ನ ಅಭ್ಯಾಸವನ್ನು ಕೈಗೊಂಡಿದ್ವು. ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಅಂದ್ರೆ ಅನಿವಾರ್ಯ ತುರ್ತು ಸಂದರ್ಭಗಳಲ್ಲಿ ಗಂಗಾ ಎಕ್ಸ್ಪ್ರೆಸ್ ವೇಯನ್ನ ರನ್ವೇಯಾಗಿ ಬಳಸಿಕೊಳ್ಳಕ್ಕೆ ಸಾಧ್ಯವೇ ಎನ್ನುವುದರ ಪರೀಕ್ಷಾರ್ಥ ಪ್ರಯೋಗವನ್ನ ನಡೆಸಲಾಗಿತ್ತು ಹಗಲು ಮತ್ತು ರಾತ್ರಿಯ ಹೊತ್ತಲ್ಲಿ. ಆ ಪರೀಕ್ಷಾರ್ಥ ಪ್ರಯೋಗ ಯಶಸ್ವಿಯಾಗಿದೆ. ಆ ಪರೀಕ್ಷಾರ್ಥ ಪ್ರಯೋಗದ ಬಳಿಕ ಈಗ ನಾಳೆ ಯುದ್ಧ ವಿಮಾನಗಳ ಗರ್ಜನೆ. ನಾಳೆ ಹೇಗಿದ್ರೂ ಕೂಡ ಮಾಕ್ ಡ್ರಿಲ್ ಯುದ್ಧದ ಅಣಕು ಕಾರ್ಯಾಚರಣೆಯ ಸಂದರ್ಭದಲ್ಲಿ ನಾಳೆ ಬ್ಲಾಕ್ಔಟ್ ಡೇ ಮೆಜರ್ಸ್ ಪ್ರಕ್ರಿಯೆಯನ್ನು ಕೂಡ ಕೈಗೊಳ್ಳಬೇಕು ಅಂತೇಳಿ ಸೂಚನೆಯನ್ನು ಕೊಡಲಾಗಿದೆ. ಅಂದ್ರೆ ನಿರ್ದಿಷ್ಟ ಸಮಯ, ನಿರ್ದಿಷ್ಟ ಹೊತ್ತು ವಿದ್ಯುತ್ ಕಡಿತ ಮಾಡಿ ಇಡೀ ಒಂದು ಪ್ರದೇಶವನ್ನ ಕತ್ತಲಲ್ಲಿ ಇರಿಸುವಂಥದ್ದು. ಸೊ ನಾಳೆ ಆ ಹೊತ್ತಲ್ಲೇ ಯುದ್ಧ ವಿಮಾನಗಳು ತಮ್ಮ ಘರ್ಜನೆಯನ್ನು ಮಾಡಲಿವೆ. ಪಕ್ಕದ ನೆರೆವೈರಿ ರಾಷ್ಟ್ರ ಪಾಕಿಸ್ತಾನದವರು ಇಷ್ಟು ದಿನ ಏನು ನಾವು ಯುದ್ಧಕ್ಕೆ ಸಿದ್ಧ ಅಂತೇಳಿ ಏನು ಸಿಕ್ಕ ದೇಶಗಳಲ್ಲೆಲ್ಲ ಹೇಳಿಕೆಯನ್ನು ಕೊಡ್ಕೊಂಡು ಬರ್ತಾ ಇದ್ರು. ಅವರಿಗೆ ಈಗ ರಿಯಾಲಿಟಿ ಚೆಕ್ ಅನ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಶಕ್ತಿ ಏನು, ನಮ್ಮ ಸಾಮರ್ಥ್ಯ ಏನು, ನಮ್ಮ ಹತ್ರ ಯಾವ ಯುದ್ಧ ವಿಮಾನಗಳಿದೆ ಅವ್ರಿಗೆ ಗೊತ್ತು, ಪಾಕಿಸ್ತಾನದವರಿಗೂ ಗೊತ್ತು. ನಾವೀಗ ಮತ್ತೊಮ್ಮೆ ಅದನ್ನ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ನಮ್ಮ ತಂಟೆಗೆ ಬಂದರೆ ಏನಾಗಬಹುದು ಅಂಥೇಳಿ. ಸೊ ನಾಳೆ ಮತ್ತು ನಾಡಿದ್ದು ವೆರಿ ಇಂಪಾರ್ಟೆಂಟ್. ನಾಳೆ ಪ್ರಧಾನಮಂತ್ರಿ
ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮಹತ್ವದ ಕ್ಯಾಬಿನೆಟ್ ಸಭೆ ಇದೆ. ಅದರ ಜೊತೆಗೆ ಭದ್ರತೆಯ ಮೇಲಿನ ಸಂಪುಟ ಸಭೆ ಕೂಡ ಇದೆ. ನಾಳೆ ಮಾಕ್ ಡ್ರಿಲ್ಲು. ಸೊ ಸರಣಿ ಈವೆಂಟ್ಸ್, ಸರಣಿ ರೀತಿಯಲ್ಲಿ ಈ ಎಲ್ಲ ಚಟುವಟಿಕೆಗಳು ನಡೀತಾ ಇರುವಂಥದ್ದು. ನಾಳೆಯ ಈ ವೈಮಾನಿಕ ಶಕ್ತಿ ಪ್ರದರ್ಶನ, ಅದು ಕೂಡ ಪಾಕಿಸ್ತಾನದ ಗಡಿಯಲ್ಲಿ ಶಕ್ತಿ ಪ್ರದರ್ಶನದ ಬಳಿಕ ಪಾಕಿಸ್ತಾನದವರ ವರ್ತನೆ ಮತ್ತು ಪಾಕಿಸ್ತಾನದವರ ಪ್ರತಿಕ್ರಿಯೆ ಹೇಗಿರುತ್ತೆ ಎನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಯಾವ ರೀತಿ ನಮ್ಮ ಈ ಯುದ್ಧಾಭ್ಯಾಸವನ್ನು ಪಾಕಿಸ್ತಾನದವರು ಸ್ವೀಕಾರ ಮಾಡ್ತಾರೆ, ಅದೇ ಗಾಂಚಲಿ ಅದೇ ಧಿಮಾಕ್ನಲ್ಲಿ ವರ್ತನೆ ಮಾಡ್ತಾರೆ, ಅಥವಾ ಯುದ್ಧೋನ್ಮಾದ ಸ್ಥಿತಿಯಲ್ಲಿರ್ತಕ್ಕಂತಹ ಪಾಕಿಸ್ತಾನ, ಭಯೋತ್ಪಾದಕ ಪೋಷಕ ರಾಷ್ಟ್ರ ಪಾಕಿಸ್ತಾನ ತಣ್ಣಗಾಗತ್ತಾ?